ರಾಜ್ಯ ರಾಜಕಾರಣಕ್ಕೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ. ಪರಿಷತ್ ನಾಮನಿರ್ದೇಶನ ಪಟ್ಟಿಗೆ ಹೈಕಮಾಂಡ್ ತಡೆ ಒಡ್ಡಿದೆ. ನಾಮನಿರ್ದೇಶನಗೊಂಡ 4ರ ಪಟ್ಟಿಗೆ ತಡೆಯನ್ನ ನೀಡಿದೆ ಹೈಕಮಾಂಡ್. ರಾಜ್ಯ ನಾಯಕರ ಶಿಫಾರಸು ಮಾಡಿದಕ್ಕೆ ಹೈಕಮಾಂಡ್ ನಾಯಕರು ಈಗ ತಡೆಯನ್ನ ಒಡ್ಡಿದ್ದಾರೆ. ದಿನೇಶ್ ಅಮೀನ್ಮಟ್ಟು, ರಮೇಶ್ ಬಾಬು, ರತಿಕೃಷ್ಣ, ಇನ್ನು ಡಿಜಿ ಸಾಗರ್ ಹೆಸರನ್ನ ಅಂತಿಮ ಮಾಡಿತ್ತು ರಾಜ್ಯ ಸರ್ಕಾರ. ರಾಜ್ಯ ನಾಯಕರು ಮಾಡಿದ್ರು. ಆದ್ರೆ ರಾಜ್ಯ ನಾಯಕರ ಶಿಫಾರಸು ಮಾಡಿದಕ್ಕೆ ಹೈಕಮಾಂಡ್ ಈಗ ತಡೆ ಒಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಯಾಕೆ ತಡೆ ಒಡ್ಡಿದ್ರು? ರಾಜ್ಯ ಕೈ ನಾಯಕರ ಆಕ್ಷೇಪ ಯಾಕೆ? ಸಿಎಂ ಡಿಸಿಎಂ ಮಲ್ಲಿಕಾರ್ಜುನ ಖರ್ಗೆ ಎಸ್ ಅಂದಿದ್ರು. ಆದ್ರೆ ರಾಹುಲ್ ಗಾಂಧಿ ಕೊಕ್ಕಿಯನ್ನ ಹಾಕಿರೋದು ಯಾಕೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಈ ರೀತಿಯಾಗಿ ಮಾಡಿದ್ರು? ರಾಜ್ಯದ ಕೈ ನಾಯಕರೇ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಸಿಎಂ ಡಿಸಿಎಂ ಎಲ್ಲರ ಮೂಲಕವಾಗಿ ಎಐಸಿಸಿ ಅಧ್ಯಕ್ಷರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು. ಆದ್ರೆ ಸದ್ಯ ಈ ಪರಿಷತ್ ನಾಮನಿರ್ದೇಶನಗೊಂಡಿರುವಂತಹ ಪಟ್ಟಿಗೆ ಹೈಕಮಾಂಡ್ ನಾಯಕರು ಯಾಕೆ ಈ ರೀತಿಯಾಗಿ ತಡೆ ಒಡ್ತಾ ಇದ್ದಾರೆ? ಏನ್ ಕಾರಣ ಇದೆ? ರಾಜ್ಯ ನಾಯಕರು ಶಿಫಾರಸು ಮಾಡಿದ್ರು, ಆದ್ರೂ ಕೂಡ ಹೈಕಮಾಂಡ್ ತಡೆಯನ್ನ ಒಡ್ಡಿದ್ದಾರೆ. ದಿನೇಶ್ ಅಮೀನ್ಮಟ್ಟು, ರಮೇಶ್ ಬಾಬು, ರತಿಕೃಷ್ಣ ಜೊತೆಯಲ್ಲಿ ಡಿಜಿ ಸಾಗರ್ ಹೆಸರು ಅಂತಿಮ ಆಗಿತ್ತು. ಜಾತಿವಾರುವಾಗಿ, ವಲಯವಾರುವಾಗಿ ವಿವಿಧ ಕೋಟದ ಅಡಿಯಲ್ಲಿ ಬಹಳಷ್ಟು ಸರ್ಕಸ್ ನಂತರ ಈ ನಾಮನಿರ್ದೇಶನಗೊಂಡಿರುವಂತ ಪಟ್ಟಿ ಫೈನಲ್ ಆಗಿತ್ತು. ಹಾಗಾದ್ರೆ ಯಾಕೆ ಆಕ್ಷೇಪವನ್ನ ಎತ್ತುತ್ತಿದ್ದಾರೆ? ಏನ್ ಲೆಕ್ಕಾಚಾರಗಳಿದೆ? ಸಿಎಂ ಎಸ್ ಅಂದಿದ್ರು, ಡಿಸಿಎಂ ಓಕೆ ಅಂದಿದ್ರು, ಎಐಸಿಸಿ ಅಧ್ಯಕ್ಷರು ಓಕೆ ಅಂದಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಈಗ ಯಾಕೆ ಕುಕ್ಕೆ ಹಾಕ್ತಿದ್ದಾರೆ? ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಯಾವೆಲ್ಲ ಲೆಕ್ಕಾಚಾರದ ಮೇಲೆ ಈ ರೀತಿಯಾಗಿ ಮಾಡಿದ್ರು, ಜೊತೆಲಿ ಕಾರ್ಯಕರ್ತರು ಏನು ಪ್ರಶ್ನೆ ಕೇಳಿದ್ರು ಈ ಬಗ್ಗೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಬಹಳ ಪ್ರಮುಖವಾಗಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಯಾರು? ಕಾರ್ಯಕರ್ತರು. ದಿನೇಶ್ ಮತ್ತು ಸಿಎಂ ಸೋಷಿಯಲ್ ಮೀಡಿಯಾವನ್ನ ನೋಡ್ಕೊಂಡಿದ್ದಾರೆ. ಇಲ್ಲಿ ನಾಮನಿರ್ದೇಶನಗೊಂಡಿರುವಂತ ಬಗ್ಗೆನೇ ಪ್ರಶ್ನೆ ಕೇಳಿದು ಸರ್ಕಾರದಿಂದ ಸಂಬಳವನ್ನ ಪಡೆದು ನೋಡ್ಕೊಂಡ್ರು ಅವರು. ಜೊತೆಯಲ್ಲಿ ಗಮನಿಸಬೇಕಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಇವರ ಕಾಣಿಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಏನ್ ಕೆಲಸ ಮಾಡಿದ್ದಾರೆ ಅಂತ ಕಾರ್ಯಕರ್ತರು ಕೇಳಿದ್ದಾರೆ. ಜೊತೆಯಲ್ಲಿ ಇನ್ನೊಬ್ರು ಡಿಜಿ ಸಾಗರ್ ಖರ್ಗೆ ಅವರ ವಿರುದ್ಧವೂ ಕೂಡ 2 ಚುನಾವಣೆ ಮಾಡಿದ್ದಾರೆ. ಖರ್ಗೆ ಸೋಲಿಗೆ ಕಾರಣರಾಗಿದ್ದಾರೆ ಇವರು. ಈಗ ನಾಮನಿರ್ದೇಶನಗೊಂಡಿರುವಂತ ಸಾಗರ್ ಅವರು ಖರ್ಗೆ ಅವರ ಸೋಲಿಗೆ ಕಾರಣ. ಅವರನ್ನ MLC ಮಾಡಿದ್ರೆ ನಿಷ್ಠಾವಂತ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ರಮೇಶ್ ಬಾಬು ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಗಿದೆ? ಪಕ್ಷಕ್ಕೆ ಅವ್ರಿಗಿಂತಲೂ ಕೂಡ ಹೆಚ್ಚು ದುಡಿದಂತ ಕಾರ್ಯಕರ್ತರಿದ್ದಾರೆ, ಪಕ್ಷ ಸಂಘಟನೆ ಮಾಡಿದವರಿದ್ದಾರೆ. ನೀವು ಯಾಕೆ ಕೊಟ್ರಿ? ನಿಷ್ಠಾವಂತ ಕಾರ್ಯಕರ್ತರು ಬಾವುಟ ಕಟ್ಟೋಕೆ ಸೀಮಿತವಾಗಿಬಿಟ್ರಾ? ಇದನ್ನ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ರತಿಕೃಷ್ಣ ಅವರು ಹೈಕಮಾಂಡ್ ಮಟ್ಟದಲ್ಲೇ ಗೊತ್ತಿದ ಯಾಕೆ ಅವ್ರನ್ನ ಮಾಡಿದ್ದಾರೆ? ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಂತ ಉದಾಹರಣೆಗಳು ಏನು ಮಾಡಿದ್ದಾರೆ? ಅವರು ಏನ್ ಕಷ್ಟಪಟ್ಟಿದ್ದಾರೆ? ನಾವು ಕೆಲಸ ಮಾಡಿಲ್ವಾ? ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ ತಕ್ಷಣವೇ ಸದ್ಯ ನಾಮನಿರ್ದೇಶನ ಆಗಿರುವಂತ ಪರಿಷತ್ಗೆ 4 ಜನ ಹೆಸರೇನಿತ್ತಲ್ಲ, ಫೈನಲ್ ಆಗಿರುವಂತ ಪಟ್ಟಿ ಇದೆಯಲ್ಲ, ಅದಕ್ಕೀಗ ಕೋಕು ಬಿದ್ದಿದೆ. ಪಕ್ಷಕ್ಕೆ ನಾವು ದುಡ್ದಿದ್ದೀವಿ ಅನ್ನೋದಾಗ ನೇರವಾಗಿ ಕಾರ್ಯಕರ್ತರು ಹೈಕಮಾಂಡ್ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ.